ಶಿಂಷಾ ನದಿ ದಂಡೆ ಮೇಲಿರುವಂತಹ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನವು ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನ ಮದ್ದೂರ್ ಹತ್ರ ಇರುವಂತಹ ವೈದ್ಯನಾಥಪುರ ಎಂಬ ಒಂದು ಗ್ರಾಮದಲ್ಲಿ ನೆಲೆಸಿದೆ. ವಿಜಯನಗರ ಅರಸರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಅಂತ ಕೂಡ ಹೇಳ್ತಾರೆ. ಈ ಕ್ಷೇತ್ರದ ವಿಶೇಷ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಶಿಂಷಾ ನದಿಯಲ್ಲಿ ಸ್ನಾನ ಮಾಡಿ ಉಪ್ಪು ಬೆಲ್ಲವನ್ನ ನದಿಯ ತೀರದಲ್ಲಿ ಬಿಟ್ಟು ನಮಗೆ ಬಂದಿರುವಂತಹ ಎಲ್ಲಾ ರೀತಿಯ ರೋಗವನ್ನು ಉಪ್ಪು ಮತ್ತೆ ಬೆಲ್ಲ ನೀರಲ್ಲಿ ಕರಗುವ ರೀತಿ ನಮ್ಮ ಎಲ್ಲಾ ಸಮಸ್ಯೆ ಕರಗಿ ಹೋಗ್ಲಿ ಅಂತ ಸ್ವಾಮಿ ಅವರಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಕೊಡುವ ಉತ್ತದ ಮಣ್ಣನ್ನ ಸ್ವೀಕರಿಸ್ತಾರೆ. ಈ ಉತ್ತದ ಮಣ್ಣನ್ನ ಮೈಗೆ ಹಚ್ಕೊಳ್ಳೋದ್ರಿಂದ ಎಂತದೇ ಚರ್ಮ ರೋಗ ಇದ್ರೂ ಸಹ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ದೇವರ ಗರ್ಭಗುಡಿಯಲ್ಲಿ ಇರುವಂತಹ ಉತ್ತದ ಮಣ್ಣನ್ನ ಇಲ್ಲಿ ಪ್ರಸಾದವಾಗಿ ಕೊಡ್ತಾರೆ. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯವರು ಇಲ್ಲಿ ಸ್ಥಾಪನೆ ಆಗಿರುವಂತಹ ಕತೆ ನೀವೆಲ್ಲರೂ ತಿಳ್ಕೊಳ್ಳೇಬೇಕು. ಬಹಳ ವರ್ಷಗಳ ಹಿಂದೆ ಈ ನಗರಕೆರೆ ಗ್ರಾಮದಲ್ಲಿ ಒಬ್ಬ ಪಾಳೆಗಾರ ಆಳ್ವಿಕೆ ನಡೆಸ್ತಿದ್ದ. ಅವನ ಗೋಶಾಲೆಯಲ್ಲಿ ಇದ್ದಂತಹ ಒಂದು ಹಸು ಪ್ರತಿನಿತ್ಯ ಹಾಲನ್ನು ಕರೆಯಲು ಹೋದಾಗ ಹಾಲನ್ನು ನೀಡಲು ನಿರಾಕರಿಸುತ್ತಿತ್ತು. ಇದರಿಂದ ಬೇಸರಗೊಂಡ ಪಾಳೆಗಾರ ಒಂದು ದಿನ ಹಸುವನ್ನು ಹಿಂಬಾಲಿಸಿ ಹೋಗ್ತಾನೆ. ಆಗ ಅವನಿಗೆ ಆ ಹಸು ಒಂದು ಉತ್ತಕ್ಕೆ ಹಾಲನ್ನು ನೀಡುತ್ತಿರುವುದು ಕಾಣಿಸುತ್ತೆ. ಅಚ್ಚರಿಗೊಂಡ ಪಾಳೆಗಾರ ಇಲ್ಲಿ ಏನಿದೆ ಅನ್ನೋ ಕುತೂಹಲಕ್ಕೆ ತನ್ನ ಆಯುಧವನ್ನ ತೆಗೆದುಕೊಂಡು ಉತ್ತವನ್ನ ಹೊಡೆಯುತ್ತಾನೆ. ಆಗ ಆ ಉತ್ತದಲ್ಲಿ ಇದ್ದಂತಹ ಶಿವಲಿಂಗಕ್ಕೆ ಪೆಟ್ಟು ಬಿದ್ದು ರಕ್ತ ಚಿಮ್ಮುತ್ತದೆ. ಇದನ್ನು ನೋಡಿದ ಪಾಳೆಗಾರ ಮೂರ್ಛೆ ಹೋಗುತ್ತಾನೆ. ಆಗ ಅವನ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು, ನಾನೇ ಇಲ್ಲಿ ಲಿಂಗದ ರೂಪದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಉದ್ಭವವಾಗಿದ್ದೇನೆ. ಈ ಸ್ಥಳದಲ್ಲಿ ಇರುವಂತಹ ವಿಷಂಬ್ರಹಾರಿ ಸೊಪ್ಪನ್ನು ತಂದು ನನ್ನ ಹಣೆಗೆ ಹಚ್ಚು, ರಕ್ತ ನಿಲ್ಲುತ್ತದೆ ಮತ್ತು ನನ್ನ ಗಾಯ ವಾಸಿ ಆಗುತ್ತದೆ. ಹಾಗೂ ಈ ಸ್ಥಳದಲ್ಲಿ ನನ್ನ ಗಾಯವನ್ನು ನಾನೇ ವಾಸಿ ಮಾಡಿಕೊಂಡಿರುವ ಕಾರಣದಿಂದಾಗಿ ಇಲ್ಲಿ ನೆಲೆಸುವ ನನ್ನನ್ನು ಶ್ರೀ ವೈದ್ಯನಾಥೇಶ್ವರ ಎಂಬ ಹೆಸರಿನಿಂದ ಪೂಜೆ ಮಾಡಿ ಹಾಗೂ ಈ ಉತ್ತದ ಮಣ್ಣನ್ನು ಯಾರು ಹಚ್ಚಿಕೊಳ್ತಾರೋ ಅವರಿಗೆ ಎಲ್ಲಾ ರೀತಿಯ ಚರ್ಮರೋಗ ವಾಸಿ ಆಗುತ್ತೆ ಅಂತ ಹೇಳಿ ಹೋಗ್ತಾರೆ. ತದನಂತರ ಆ ಪಾಳೆಗಾರ ಈ ಜಾಗದಲ್ಲಿ ಒಂದು ಸಣ್ಣ ಗರ್ಭಾಂಗಣವನ್ನ ಕಟ್ಟಿಸ್ತಾನೆ. ಈ ದೇವಸ್ಥಾನದಲ್ಲಿ ಇರುವುದೇ ಸ್ವಯಂಭೂ ಲಿಂಗ. ಇದನ್ನ ಚತುರ್ಯುಗ ಮೂರ್ತಿ ಅಂತ ಕೂಡ ಕರೀತಾರೆ. ಇಲ್ಲಿ ಆಗಾಗ ಸರ್ಪ ಬಂದು ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಎಲ್ಲಾ ಭಕ್ತಾದಿಗಳು ದೇವರ ದರ್ಶನವನ್ನ ಪಡೆದು ಪುಣ್ಯರಾಗಬೇಕಂತ ಕೇಳ್ಕೊಳ್ತೀನಿ.